ಕೇಂದ್ರ ಸಚಿವರಿಗೆ ರಾಜ್ಯ ಸಚಿವರ ಮುಖಾಂತರವಾಗಿ ಬಜೆಟ್ ಕೌಂಟರ್ ಕೊಡಲಾಗಿದೆ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಪ್ರತಿ ಹಂತದಲ್ಲೂ ಟಾಂಟ್ ಮಾಡ್ತಾ ಇದ್ದಾರೆ. ಮಂಡ್ಯ ಕೃಷಿ ವಿವಿ ಘೋಷಣೆ ಅಷ್ಟೇ ಅಲ್ಲ, ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿದೆ. ರಾಜ್ಯ ಬಜೆಟ್ನಲ್ಲಿ ಮಂಡ್ಯ ಕೃಷಿ ವಿವಿಗೆ 25 ಕೋಟಿ ಅನುದಾನ. ಈ ಹಿಂದೆ ಕೇಂದ್ರ ಕೃಷಿ ಸಚಿವರಾಗುವ ಆಸೆಯನ್ನ ವ್ಯಕ್ತಪಡಿಸಿದ್ರು ಎಚ್.ಡಿ.ಕೆ. ಮಂಡ್ಯ ರೈತರಿಗೆ ಅಪಾರ ಕೊಡುಗೆ ಕೊಡುವಂತ ಭರವಸೆಯನ್ನ ನೀಡಿದ್ರು ಎಚ್.ಡಿ.ಕೆ. ಆದರೆ ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಸ್ಥಾನವೂ ಮಿಸ್ ಆಯಿತು, ಕೃಷಿ ಸಚಿವ ಸ್ಥಾನವೂ ಮಿಸ್ ಆಯಿತು. ಅನ್ನದಾತರ ನಿರೀಕ್ಷೆ ಹುಸಿ ಆಯಿತು. ಅನ್ನದಾತರ ನಿರೀಕ್ಷೆಯನ್ನು ಹುಸಿ ಮಾಡಿತ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಬಜೆಟ್ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಾದಂಥ ಬೇಸರ ಆಗಿತ್ತು. ಇದೀಗ ಮಂಡ್ಯ ರೈತರಿಗೆ ಸಿಹಿಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಈ ಮುಖಾಂತರವಾಗಿ ಕಾಂಗ್ರೆಸ್ ಮಂಡ್ಯ ರೈತರ ಪರ ಇದೆ ಎಂಬ ಸಂದೇಶವನ್ನ ರವಾನಿಸಲಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಒಮ್ಮೆ ನಾನೇನಾದರೂ ಕೃಷಿ ಸಚಿವ ಆದೆ ಅಂತ ಅಂದ್ರೆ ಮಂಡ್ಯದ ರೈತರಿಗೆ ಅನುಕೂಲಕರವಾದಂಥ ಯೋಜನೆಗಳನ್ನ ಅನುದಾನಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ. ಬಟ್ ಅದಾಗ್ಲಿಲ್ಲ. ಸೊ ನಿರಾಸೆ ಕೂಡ ಇದೆ. ಆದರೆ ಕುಮಾರಸ್ವಾಮಿ ಅವರು ಏನೇನು ಕಾರ್ಯವನ್ನ ಮಾಡಬೇಕು ಅಂತ ಭಾಷಣದಲ್ಲಿ ಹೇಳಿದ್ರು, ಆ ಕಾರ್ಯವನ್ನೆಲ್ಲ ಕಾರ್ಯಗತ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇದೆ. ಈ ಮುಖಾಂತರವಾಗಿ ಕುಮಾರಸ್ವಾಮಿ ಅವರಿಗೆ ಟಾಂಟ್ ಮಾಡುವಂತ ಕೆಲಸವನ್ನ ಬಹಳ ನೀಟಾಗಿ ಕಾಂಗ್ರೆಸ್ ಮಾಡ್ತಾ ಇದೆ. ಮತ್ತು ಮಂಡ್ಯ ರೈತರ ಪರವಾಗಿ ಈ ಸರ್ಕಾರ ಇದೆ, ರೈತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ವಹಿಸಿದೆ ಅನ್ನೋದನ್ನ ಹೇಳ್ತಾ ಇದೆ. ನೋಡಿ, ಮಂಡ್ಯ ಅಂದ ತಕ್ಷಣ ನಮಗೆ ನೆನಪಾಗೋದೇ ರೈತರು. ಆದರೆ ಮಂಡ್ಯ ರೈತರ ಅಭಿವೃದ್ಧಿಗೆ ಯಾರು ದುಡಿತಾ ಇದ್ದಾರೆ ಅದು ಸಹಜವಾಗಿ ಹುಡ್ಕೊಳ್ಳುವಂಥ ಪ್ರಶ್ನೆ. ಮಂಡ್ಯ ರೈತರ ಹೆಸರು ಹೇಳ್ಕೊಂಡು, ಮಂಡ್ಯ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು ಹಲವರಿದ್ದಾರೆ. ಆದರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಂತ ಬಂದಾಗ ಯಾರು ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಆಯಿತು. ಇದೀಗ ಕೇಂದ್ರ ಸಚಿವರಿಗೆ ರಾಜ್ಯ ಸಚಿವರ ಮುಖಾಂತರವಾಗಿ ಬಜೆಟ್ನಲ್ಲಿ ಕೌಂಟರ್ ಕೊಡೋ ಕೆಲಸವನ್ನು ಮಾಡಲಾಗಿದೆ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಪ್ರತಿ ಹಂತದಲ್ಲೂ ಟಾಂಟ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಅವರು ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ರೂ, ದೋಸ್ತಿಗಳಾಗಿದ್ರು, ಈಗ ಹಾವು ಮುಂಗ್ಸೆ ಆಗಿದ್ದಾರೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಮಾಡೋ ಮೀಟಿಂಗಿಗೆ ಇನ್ನೊಬ್ರು ಬರಲ್ಲ. ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳು ಇಬ್ರು ಒಟ್ಟಿಗೆ ನಡೆದ್ರೆ ಮಂಡ್ಯ ಅಭಿವೃದ್ಧಿ ಅನ್ನೋ ಚೆನ್ನಾಗೇ ಆಗತ್ತೆ. ಆದರೆ ಆ ಮನಸ್ಥಿತಿಲಿ ಇಬ್ರು ಇಲ್ಲ. ಆದರೆ ಪ್ರತಿ ಹಂತದಲ್ಲೂ ಪೈಪೋಟಿ ಕೊಡ್ತಾ ಈ ಅಭಿವೃದ್ಧಿ ವಿಚಾರದಲ್ಲೂ ಪೈಪೋಟಿಗೆ ಬಿದ್ದಿರೋದು ಎಲ್ಲ ಒಂದು ಕಡೆಯಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಮಂಡ್ಯ ಕೃಷಿ ವಿವಿ ಘೋಷಣೆ ಅಷ್ಟೇನೇ ಅಲ್ಲ, ಬಜೆಟ್ನಲ್ಲಿ ಅನುದಾನವನ್ನು ಕೂಡ ಮೀಸಲಿಡಲಾಗ್ತಾ ಇದೆ. ರಾಜ್ಯ ಬಜೆಟ್ನಲ್ಲಿ ಮಂಡ್ಯ ಕೃಷಿ ವಿವಿಗೆ 25 ಕೋಟಿ ಅನುದಾನ. ಈ ಹಿಂದೆ ಕೇಂದ್ರ ಕೃಷಿ ಸಚಿವರಾಗುವಂಥ ಹೆಬ್ಬಯಕೆಯನ್ನು ಏನು ಹೇಳ್ಕೊಂಡಿದ್ರು ಕುಮಾರಸ್ವಾಮಿ ಅವರು, ಆಗ ನಾನು ಮಂಡ್ಯ ರೈತರ ಪರವಾಗಿ ಇರ್ತೀನಿ, ಅಪಾರವಾದಂಥ ಬಂಪರ್ ಕೊಡುಗೆಗಳನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಬಟ್ ಅದಾಗಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಬೇರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೂಡ ರೈತರ ಪರವಾದಂಥ ಕಾಳಜಿಯನ್ನು ವಹಿಸಿದೆ ಅನ್ನುವಂಥ ಸಂದೇಶವನ್ನು ಈ ಮುಖಾಂತರವಾಗಿ ರವಾನಿಸಿದ್ದಾರೆ.